ಅಧ್ಯಕ್ಷರೇ, ಜನ ನಮ್ಮನ್ನ ಆಳ್ತ ಪಕ್ಷದಲ್ಲಿ ಕುಳಿಸಿದ್ದಾರೆ. ಅವರು ಆಳ್ತವನ್ನು ಮಾಡಿದ್ದಾರೆ. ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತು ನಾವು 139 ಜನ ಇದ್ದೀವಿ. ಮುಖ್ಯಮಂತ್ರಿಗಳು ಈ ಚುನಾವಣಾ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಇಡೀ ರಾಜ್ಯವನ್ನ ಪ್ರವಾಸ ಮಾಡಿ ಜನರ ಆಸೆ, ಆಕ್ರೋಶ ಎಲ್ಲ ಕೂಡ ನಾವೆಲ್ಲ ಗಮನದಲ್ಲಿಟ್ಕೊಂಡು ವಿಶೇಷವಾಗಿ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇತ್ತು, ಜನರ ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಇದನ್ನ ಯಾವ ರೀತಿ ಸರಿ ಮಾಡಬೇಕು? ಈ ಮಧ್ಯದಲ್ಲಿ ಪೆಟ್ರೋಲ್ ಬೆಲೆ 100 ಆಗೋಯ್ತು, 100 ನಾಟ್ ಔಟ್ ಅಂತ ಹೇಳಿದವು. ಆಮೇಲೆ ಕೊನೆಗೆ ಗ್ಯಾಸ್ ಬೆಲೆ 400 ಇದ್ದಿದ್ದು 1100 ರೂಪಾಯಿ ಆಗೋಯ್ತು. ಎಲ್ಲೋದ್ರು ತಾಯಂದಿರು, ಹಿರಿಯರು, ಯುವಕರು ಎಲ್ಲರೂ ಕೂಡ ಅವರವ್ರ ವಿಚಾರ ಎಲ್ಲ ಕೂಡ ಹೇಳ್ತಾ ಇದ್ರು. ಯುವಕರು ಉದ್ಯೋಗ ಇಲ್ಲ, ಅದಕ್ಕೆ ಕೆಲವರು ಯಾರೋ ನಾಯಕರು ಪಕೋಡ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ನಾನು ಯಾರ ಹೆಸರು ತೆಗೆದುಕೊಳ್ಳಕ್ಕೆ ಹೋಗುದಿಲ್ಲ. ಸೊ ಒಟ್ಟಾರೆ ಈ ರಾಜ್ಯದ ಜನತೆಗೋಸ್ಕರ ನಾವು ಜನರಿಗೆ ಒಂದು ವಿಶ್ವಾಸವನ್ನ ಮೂಡಿಸ್ತೋ, ನಮ್ಮ ಮೇಲೆ ಭರವಸೆ ಇಡಿ, ನಮ್ಗೆ ಅಧಿಕಾರ ಕೊಡಿ, ನಾವು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ ಅಂತ. ನನ್ನ ಬಿಜೆಪಿ ಸ್ನೇಹಿತರು ಯಾವಾಗಲೂ ಕೂಡ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು. ನಾವು ಬರೀ ಭಾವನೆ ಮೇಲೆ ರಾಜಕಾರಣ ಮಾಡೋದು ಆಗುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಅವರು ಜನರ ಭಾವನೆ ನೋಡಿ ರಾಜಕೀಯ ಮಾಡಿದರು, ಇವರು ಜನರ ವೀಕ್ನೆಸ್ ನೋಡಿ ರಾಜಕೀಯ ಮಾಡುತ್ತಿದ್ದಾರೆ. ಸೊ ಹಂಗೆ ಇವತ್ತು ಕೂಡ ನಮ್ಗೆ ಬಂದಾಗ ನಾವು ಜನರಿಗೆ ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನ. ಒಂದು ನಿಮಿಷ ಪ್ಲೀಸ್, ಅಲ್ಲಿಗೆ ಹೋಗಿ ಮಾತಾಡಿ ಸ್ವಲ್ಪ ಪ್ಲೀಸ್. ನಾವು ಜನರಿಗೆ, ಯಾಕೆ ಡಿಸ್ಟರ್ಬ್ ಆಗ್ತದೆ ನನಗೆ, ನಾವು ಜನರಿಗೆ ಏನ್ ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನ ನಾವು ಉಳಿಸ್ಕೊಂಡಿದ್ದೇವೆ. ನಾನು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ, ಅವ್ರಿಗೆಲ್ಲ ಸಹಕಾರ ಕೇಳಬೇಕು, ಆಶೀರ್ವಾದ ಪಡಿಬೇಕು ಅಂತ ಹೋಗಿದ್ದೆ. ಯಡಿಯೂರಪ್ಪನವ್ರು ಮಾಡೋದು, ಡಿಕೆ ಏನ್ 5 ಹೇಳ್ಬಿಟ್ಟಿದ್ಯಲ್ಲಪ್ಪ, ವರ್ಷಕ್ಕೂ ನಾನು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾನೇನೋ ಮಾತಾಡಕ್ ಹೋಗ್ಲಿಲ್ಲ. ಪಾಪ ಅವ್ರದ್ದೇನೋ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ, ಯಾಕೆಂದ್ರೆ ಅವ್ರಿಗೂ ಗೊತ್ತು, ಫೈನಾನ್ಸ್ ನಡೆಸಿರೋರು ಮಾಡಿರೋರಿಗೆಲ್ಲ ಗೊತ್ತು, ಇಷ್ಟು ದೊಡ್ಡದು ಕೊಟ್ಬಿಟ್ಟಿದಾರೆ, ಆಯ್ತು ವರ್ಷಕ್ಕೂ ನಾನು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾನು ಸಿಎಂ ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಚರ್ಚೆ ಮಾಡಿ ಇದು ಆಗಲ್ಲ. ಅಷ್ಟೊತ್ತಿಗೆ ಇವರು ಶುರು ಮಾಡಿಬಿಟ್ರು, ಒಂದು ಕಡಿಮೆ ಅಕ್ಕಿ ಒಂಚೂರು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಆಯ್ತು. ಮಾತು ಕೊಟ್ಟಿದ್ದೀರಿ ಅಂತ ಏನು ಎಲ್ಲ ದೊಡ್ಡ ಗಲಾಟೆ ಶುರು ಆಯ್ತು. ಸೊ ನಾವು ವಿತಿನ್ 6 months ಒಳಗಡೆನೆ ಕೊಟ್ಟಂತ 5 ಗ್ಯಾರಂಟಿಗಳನ್ನ, 1 ಕೆಜಿ ಅಕ್ಕಿನೂ ನಿಮ್ ಕಡೆಯಿಂದ ಕೊಡ್ಲೇ ಇಲ್ಲ, ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ. ನೀವು 10 ಕೆಜಿ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತೀರಿ? ನೋಡಪ್ಪ, ಎಲ್ಲಿ ಕೊಟ್ರಿ? ನಿಮ್ಮ ಅಕ್ಕಿ ಎಲ್ಲಿ ಕೊಟ್ರಿ? ಮೋದಿ ಕೊಟ್ಟ ಅಕ್ಕಿ ಕೊಟ್ರಿ ನಿಮ್ಮ ಅಕ್ಕಿ ಅಂತ ಹೇಳಿ. ನಿಮ್ಮ ಅಕ್ಕಿ ಎಲ್ಲೈತ್ ಹೇಳ್ರಿ? ನಿಮ್ಮ ಅಕ್ಕಿ ಎಲ್ಲೈತ್ ಹೇಳ್ರಿ? ನಾನು ನಿಮ್ ತಂದೆ ಜೊತೆನೂ MLA ಆಗಿದ್ದೀನಿ, ಅವ್ರಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕ್ಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು. ಫಸ್ಟ್ ಡೇ ಆಫ್ ಇಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ 1 man ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು ನಾನು ಉಚಿತವಾಗಿ ಅನ್ನಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಯಾರು ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು ಫುಡ್ ಸೆಕ್ಯೂರಿಟಿ ಆಕ್ಟ್ ತೆಗೆದುಕೊಂಡು ಬಂದ್ರು. ನಾಟ್ ಮಿಸ್ಟರ್ ಮೋದಿ. ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದವರು ಮೋದಿ ಅವರು. 1 ನಿಮಿಷ ಕೂತ್ಕೊಳ್ಳಿ. ಬರೀ ಆಕ್ಟ್ ತಗೊಂಡ್ಬಂದ್ರು, ಸರ್ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ 6 ಗಂಟೆ ಮಾತಾಡಿದ್ದೀರಿ, ನಾವೆಲ್ಲ ಕೇಳಿದೀವಿ. ನಮ್ದು ಒಂದು 10 ನಿಮಿಷ ಕೇಳಪ್ಪ. ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ನಾವು ಇವತ್ತು ಏನು ಈ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಬೇರೆ ರಾಜ್ಯದ ಮುಖ್ಯಮಂತ್ರಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ರಾಜ್ಯಗಳ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಮಧ್ಯಪ್ರದೇಶದಲ್ಲೇ ಚೌಹಾಣ್ ರವರು, ಶಿವರಾಜ್ ಸಿಂಗ್ ಚೌಹಾಣ್ ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು, ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು.
ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕದ ಮಾಡಿ ಕರ್ನಾಟಕ ಮಾಡಲ್ ಅಂತೇಳಿ ಇಡೀ ಬಿಜೆಪಿಯವರು ಕಾಂಗ್ರೆಸ್ ಆಡಳಿತವನ್ನ ಫಾಲೋ ಮಾಡ್ತಾ ಇದ್ದಾರೆ ಹೊರತು ನಿಮ್ದು ಯಾವ್ದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಸ್ಟ್ಯಾಂಡ್ ಬಿಫೋರ್ ದಿ ಕಮಿಟ್ಮೆಂಟ್ ವಾಟ್ ವಿ ಹ್ಯಾವ್ ಮೇಡ್. ಏನ್ ಮಾತು ಕೊಟ್ಟಿದ್ದೇವೆ. ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು. ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ. ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಬಹಳ ಜನ ಬರ್ತಾ ಇದ್ದಾರೆ, ತಾಯಂದಿರು ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರ್ಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ. ಬೆಲ್ಲದವರೇ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನ ಕೇಳ್ಕೊಳ್ಳಿ. ನೀವು ಏನು ಹೆಣ್ಮಕ್ಳಿಗೆ 2,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡ್ರಿಸಿದ ಮೇಲೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದ್ರು, ವಿಶ್ವನಾಥ್ ನೀವು ಬಂದಿದ್ರಿ. ಪ್ರೈಮ್ ಮಿನಿಸ್ಟರ್ ಬಂದು ಏನ್ ಹೇಳಿದ್ರು ಅಂದ್ರೆ, ಇವರೆಲ್ಲ ಕಾರ್ಯಕ್ರಮದಲ್ಲಿ ಇದ್ರು. Bangalore has put India on the global tech map. The talent and the contribution of the people of Bangalore to the success of immense ಅಂತ ಹೇಳಿ ಮೋದಿ ಅವರು ಹೇಳಿದ್ರು. We will move ahead only when cities are smart, fast and efficient trained. Bangalore is among the big cities of the world. We have to compete globally, and not only that, we have to lead as well. We will move ahead with only when our cities are smart, fast and efficient. This is why we are putting so much emphasis on completion of the projects for the modern infrastructure ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅವರು ಯೆಲ್ಲೋ ಲೈನ್ ಇನಾಗ್ರೇಷನ್ ವಿಚಾರದಲ್ಲಿ ಅವರು ಮಾತಾಡಿದ್ರು. ಅವರು ಬೆಂಗಳೂರು ಕೆಲಸದ ಬಗ್ಗೆ ಹೇಳಿದ್ರು. ನಾನು ಕೂಡ ಕೆಲವು ವಿಚಾರ ಏನೇನು ಮಾಡ್ತಾ ಇದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ವಿರೋಧ ಪಕ್ಷದ ಗೌರವಾನ್ವಿತ ನಾಯಕರು ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು ಮತ್ತು ಇನ್ನು ಬೇರೆಯವರೆಲ್ಲ ಬಹಳ ವಿವಿಧ ರೀತಿ ನಿಮ್ದು ಪಾಟೋಲ್ ಹಂಗಿದೆ, ನಿಮ್ಮ ಇದನ್ನ ಸ್ಕೈ ವಾಕಿಂಗ್ ಇದೆ, ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗೋಗಿದೆ, ಬ್ಯಾಡ್ ಬೆಂಗಳೂರು ಆಗಿದೆ, ಸೊ ಟನಲ್ ಕಾಸ್ಟಿಂಗ್ ಸ್ಟಾಕ್ ಇದೆ, ಈ ಖಾತಾ ದೊಡ್ಡ ಅವ್ಯವಹಾರ ನಡೆದ್ಬಿಟ್ಟಿದೆ, ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ ಅಂತೇಳಿ ಅವರು ಎಲ್ಲ ಕೂಡ ಬೇಕಾದಷ್ಟು ಟೀಕೆ ಮಾಡಿದ್ರು. ಇಟ್ ಇಸ್ ದೇರ್ ರೈಟ್. ನಾನು ಅವ್ರ ಟೀಕೆನ ನಾನು ಬೇಡ ಅಂತ ಹೇಳಿ, ವಿರೋಧ ಪಾರ್ಟಿಲಿ ಅವ್ರದ್ದು ಸರ್ವೈವಲ್ ವಿಚಾರ, ನನ್ನ ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರದ್ದು ಸರ್ವೈವಲ್ ಇಲ್ಲ. ಐ ವಿಲ್ ನಾಟ್ ಮಿಸ್ಟೇಕ್ ವಿತ್ ದಟ್. ನಾನು ಹಿಂದೆ ಹೇಳಿದ್ದೇನೆ, ನಾನು ಈ ಬೆಂಗಳೂರಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ, ನೀರಾವರಿ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ನಾನು ವಿತ್ ಪ್ಯಾಷನ್ ಏನಾರು ಮಾಡಿ ಬೆಂಗಳೂರಿಗೆ ಒಂದು ಸಣ್ಣ ಕೊಡುಗೆ ಕೊಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ, ಬಿಕಾಸ್ ವಿ ಆರ್ ನಾಟ್ ಪರ್ಮನೆಂಟ್ ಇಯರ್. ಯಾಕೆಂದ್ರೆ ನಾವು ಇಲ್ಲಿ ಯಾರು ಪರ್ಮನೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ 2 ಆಯ್ಕೆ ಕೊಟ್ಟಿದ್ದಾನೆ. ಒಂದು ಕೊಟ್ಟು ಹೋಗ್ಬೇಕು, ಇನ್ನೊಂದು ಬಿಟ್ಟು ಹೋಗ್ಬೇಕು. ಸೊ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಾಗೆ ನಾವೇನಾದ್ರು ಒಂದು ಪ್ರಯತ್ನ ಮಾಡಬೇಕು. ಈಗ ನಾವೆಲ್ಲ ಹಳ್ಳಿಲಿದ್ದೀವಿ, ನೀವೆಲ್ಲ ರೈತರ ಮಕ್ಕಳು ಬಹಳ ಜನ ಇದ್ದೀರಿ. ಉಳಿ ಪೆಟ್ಟು ಬೆಳೆದ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಬೆಂಗಳೂರಿಗೆ ಏನಾದ್ರು ಮಾಡಿ ಒಂದಷ್ಟು ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ಕೇಳಿದೆ. ತಾವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ, ನಾನೇನು ಇಲ್ಲ ಅಂತ ಹೇಳುದಿಲ್ಲ. ಇವತ್ತು ದಾಖಲೆಗಳು ಮೂಲತ್ವವಾಗಿ ಅಲ್ಲಿಂದ ನಾನು ಬರ್ತೇನೆ. ಎಲ್ಲ SM ಕೃಷ್ಣರವರು ಭೂಮಿ ಅಂತ ಒಂದು ಸ್ಕೀಮ್ ನ ತೆಗೆದುಕೊಂಡ್ರು. ಭೂಮಿ ಅಂತ ಹೇಳಿ 2000ರಲ್ಲಿ ತೆಗೆದುಕೊಂಡು ಬಂದ್ರು. ಇಟ್ ಇಸ್ ಅನ್ ಹಿಸ್ಟಾರಿಕ್ ಡಿಸಿಷನ್. ಇಡೀ ದೇಶ ಏನಿದು ಭೂಮಿ ಅಂತ ನೋಡಿದ್ರು. ಪಾಣಿಗಳನ್ನ 5 ರೂಪಾಯಿಗೆ ಎಲೆಕ್ಟ್ರಾನಿಕ್ ಪಾಣಿಗಳನ್ನ ಎಲ್ಲ ಬರಿತಾ ಇದ್ರು, ಯಾರ್ಯಾರ್ದು ಅಸೋಸಿಯೇಷನ್ ಬರಿತಾ ಇದ್ರು. ಕಂಪ್ಯೂಟರೈಸ್ ಮಾಡಿ ತೆಗೆದುಕೊಂಡು ಬಂದ್ರು. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬೆಂಗಳೂರಿನಲ್ಲಿ ಅದನ್ನ ಆ ರೆಕಾರ್ಡ್ನ ಇನ್ನ ಮ್ಯಾನ್ಯುಯಲ್ ಅಲ್ಲೇ ಬರಿತಾ ಇದ್ವಿ. ಬೇಕಾದಷ್ಟು ಆಗ್ತಾ ಇದ್ವು. ಎಲ್ಲ ಬೆಂಗಳೂರು ಬೆಲೆಗಳು ಎಲ್ಲ ಗಗನಕ್ಕೆ ಹೋಗ್ತಾ ಇದೆ. ಇದನ್ನ ಏನಾರು ಮಾಡಿ ಮಿಸ್ಯೂಸ್ ನ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಅಂತ ಹೇಳಿ ತಂದು ಇಲ್ಲಿ 25 ಲಕ್ಷ ಆಸ್ತಿಗಳು ಬೆಂಗಳೂರಿನಲ್ಲಿ ಇದೆ. ನಾನೇ UD ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತದೆ, ಆಗೆಲ್ಲ KR ಪುರಂ ಎಲ್ಲ ಸೇರಿತ್ತು. ನಾನು UD ಮಿನಿಸ್ಟರ್ ಇದ್ದಾಗೆಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇದಿತ್ತು, ಅದು CMCಗಳಿತ್ತು. 7 CMC ಬೆಂಗಳೂರು ಸುತ್ತಮುತ್ತಲು. ಅವರು ಎಲ್ಲ ನಮ್ಮ ಸೋಮಶೇಖರ್ ಎಲ್ಲ ಇದ್ದಾರೆ ಆ ಏರಿಯಾಲೆಲ್ಲ. 7 CMC ಇತ್ತು. ನಾವು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೊಸದಾಗಿ ತಂದು ನಮ್ಗೆ ಜನರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನಾದ್ರು ಒಂದು ಮಾಡ್ತಾರೆ ಅಂತ.
ಆಗೇನಾಯ್ತು, ಕೆಲವರೆಲ್ಲ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅವ್ನು 10,000 ಅಡಿ ಇತ್ತು ಅಂತಂದ್ರೆ ಬರೀ 2,000 ಅಡಿ ಡಿಕ್ಲೇರ್ ಮಾಡ್ಕೊಳ್ಳೋದು, ಅವನೇ ಡಿಕ್ಲೇರ್ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ ನಾವು ಇದಕ್ಕೆ ಮ್ಯಾನ್ಯುಯಲ್ ಸಿಸ್ಟಮ್ ಇಂದ ತಂದು ಇದನ್ನ ಅರ್ಬನ್ ರೆಕಾರ್ಡ್ ಇಂದ ಇದನ್ನ ನಾವು ಏನಾದ್ರು ಮಾಡಿ ಇದನ್ನ ನಾವು ತಪ್ಪಿಸಿ ಇದನ್ನ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಾಪರ್ಟಿಗಳನ್ನ ಆಧಾರ್ಗೆ ಲಿಂಕ್ ಮಾಡಿದೀವಿ. ಈಗ ಮುಂದೆ ರಿಜಿಸ್ಟ್ರೇಷನ್ಗೂ ಲಿಂಕ್ ಮಾಡಿದ್ವಿ. ಇನಿಷಿಯಲಿ ಸ್ವಲ್ಪ ಕಷ್ಟ ಇದೆ, ಜನ ಬೈತಾ ಇದ್ದಾರೆ, ಕೆಲವರೆಲ್ಲ ಬೈತಾ ಇದ್ದಾರೆ. ಬಟ್ ಇದನ್ನ ಲಾಂಗ್ ವೇ ಟ್ಯಾಕ್ಸ್ ಕಟ್ಟಲಿಕ್ಕೆ 25 ಲಕ್ಷ ದಾಖಲೆಗಳಿಗೆ ಎಲ್ಲ ಸ್ಕ್ಯಾನ್ ಮಾಡಿದೀವಿ. ಇನ್ನು ಮುಂದಕ್ಕೆ ಯಾರು ಕೂಡ ತಿದ್ದದು ಮಾಡೋದು ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಖಾತೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗೂ ಕೂಡ ಓಪನ್ ಆಗಿದೆ. ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ದೊಡ್ಡ ಒಂದು ಆಂದೋಲನ ನಡೆಸ್ತಾ ಇದ್ದೀವಿ. ಐ ಶುಡ್ ಕಂಗ್ರಾಚುಲೇಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ. ಅವ್ರ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಅರಿವಿಟ್ಕೊಂಡು ಫಸ್ಟ್ ಅವರೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡಿದ್ರು. ನಾನೇ ಹೋಗಿದ್ದೆ, ಟ್ರಯಲ್ ಬೇಸಿಸ್ ಶುರು ಮಾಡಿದ್ದೀವಿ. ಮನೆಮನೆಗೂ ನಮ್ಮವ್ರನ್ನ ಕಳಿಸಿ ಜಾಗೃತಿ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 7.2 ಲಕ್ಷ ಖಾತೆ ಇಶ್ಯೂ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಮುಂದೊಂದು ದಿನದಲ್ಲಿ ಪ್ರತಿಯೊಂದು ಮನೆಗೂ ಡ್ರಾಫ್ಟ್ ಖಾತೆ ಕೂಡ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಿಮ್ಮ ದಾಖಲೆಗಳನ್ನ ಮಾಡ್ಕೊಳ್ಳಿ ಅಂತೇಳಿ. ಸೊ ಹೋದ ತಿಂಗಳಿಂದ ಕೂಡ ಜುಲೈಯಿಂದನೇ ಈ ಖಾತಾ ಮಾಸ ಅಂತೇಳಿ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸೊ ಈ ಖಾತಾ ಆಗ್ತಾ ಇದೆ. ಸೊ ಇನ್ನ ಬೇಕಾದಷ್ಟು ತಿಳುವಳಿಕೆ ಕೂಡ ಕೊಡ್ತಾ ಇದೆ. ಇದನ್ನ ನೋಡಿ ಅಧ್ಯಕ್ಷರೇ, ನಮ್ಮ ಸ್ನೇಹಿತರುಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಬೆಂಗಳೂರು ಸಿಟಿ 4-5 MLAಗಳು ಕೂತು 5-6 ಜನ ಕೂತ್ಕೊಂಡು ಬಹಳ ಶಾಂತಿಯಿಂದ ಕೇಳ್ತಾ ಇದ್ದಾರೆ. ಬಹಳ ಸಂತೋಷ. ಸೆಂಟ್ರಲ್ ಗವರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಆನ್ ದಿಸ್. ಸೊ ನಾನು ಅದೇನು ದೊಡ್ಡದು ಅಂತ ಕಿರೀಟ ಅಂತ ಹೇಳುದಿಲ್ಲ, ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡಿದ್ದಾರೆ. ಅದು ನಮಗೆ ಬಹಳ ಸಂತೋಷ. ಸೊ ಅದಕ್ಕೆ ಈ ಮುಂದಕ್ಕೆ ಟ್ಯಾಕ್ಸ್ ಕೂಡ ಇದನ್ನ ಕಂಪ್ಯೂಟರೈಸ್ ಇದೆ. ಮಿಸ್ಯೂಸ್ ಆಫ್ ಏರಿಯಾ ಕೂಡ ನಿಂತ್ಕೊಳ್ತದೆ. ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇದಕ್ಕೆಲ್ಲ ಅದಕ್ಕೊಂದು ಸ್ವಲ್ಪ ಏನು ಟ್ಯಾಕ್ಸ್ ಸೋರಿಕೆ ಆಗ್ತಾ ಇತ್ತು, ಏರಿಯಾ ಸೋರಿಕೆ ಆಗಿ ಅದೆಲ್ಲ ಕೂಡ ನಿಲ್ಲಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ. ಖಾತಾಗೆ ಜೊತೆ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ತಿರುವಂತ. ಆಮೇಲೆ ಮಿಕ್ಕಿದ್ದು ಒಂದೊಂದು ದಾಖಲೆ ಏನಂತಂದ್ರೆ, ಬಹುಶಃ ನಮ್ಮ MLAಗಳಿಗೆಲ್ಲ ಗೊತ್ತಿದೆ, ಅವ್ರವ್ರದ್ದು ಮುಂದಕ್ಕೆ ದಾಖಲೆಗಳ ಸಮೇತ ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು. ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ರು ನೋಡಿ, ಒಂದು ಫೋಟೋನು ಇರ್ತದೆ, ಅವ್ರ ಮನೆ ಬಿಲ್ಡಿಂಗ್ ಫೋಟೋನು ಇರ್ತದೆ. ಆ ರೀತಿ ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ. ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲಿಂದ ಬಂತು ಅಂತೇಳಿ ಅವ್ರ ಗೋಟ. ಈಗ ಕೊನೆಗೆ ಗಂಡ ಹೆಂಡತಿ ಇಬ್ರು ಜೊತೆಗಿರ್ತದೆ, ಅದು ಕೂಡ ಇದೆ. ಆ ತರ ಒಂದು ಮುಂದಕ್ಕೆ ಇದೊಂದು ಇತಿಹಾಸ ಪುಟಕ್ಕೆ ಈ ದಾಖಲೆಗಳ ವ್ಯವಹಾರ ಸೇರಬೇಕು ಅನ್ನೋ ದೃಷ್ಟಿಯಿಂದ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಯಾರು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು. ಅವನು 30-40 ಇತ್ತು ಅಂದ್ರೆ 30-40 ಅವನ್ ತಗೊಂಡು ಯಾವನು ರೆವಿನ್ಯೂ ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡ್ಕೊಂಡು ತಿರ್ಗಾ 10 ಎಕ್ಸ್ಟ್ರಾ ಬರ್ಕೊಳ್ಳೋದು, ಇವೆಲ್ಲ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ದೊಡ್ಡ ವ್ಯವಸ್ಥೆ ಮಾಡಿದೀವಿ. ಎಲ್ಲರೂ ಕೂಡ ಮಾಡ್ಕೊಂಡಿದೆ. ಇದಲ್ಲದೆ ಅಧ್ಯಕ್ಷರೇ, ಈ ಮನೆ ಕಟ್ಟೋನು ಇದಾನಲ್ಲ, ಅವನು ಬಹಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು. ಪ್ಲಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆಲ್ಲ ಹ್ಯಾರಾಸ್ಮೆಂಟ್. ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತಗೊಳ್ಳೋನು, ಈ ಹಳ್ಳಿ ಪಂಚಾಯತಿ ಲೈಸೆನ್ಸ್ ಎತ್ತಿರ್ತಾರಲ್ಲ, ವಿಲೇಜ್ ಅಕೌಂಟೆಂಟ್ ತವೋ, PDO ತವೋ, ಹಂಗೆ ಇಲ್ಲೂ ಕೂಡ ಮನೆ ನಕ್ಷೆ. ಅದಕ್ಕೆ 50-80 ವರೆಗೂ ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾನಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ 50-80 375 ಸ್ಕ್ವೇರ್ ಮೀಟರ್ಸ್ ವರೆಗೂ ಕೂಡ ಮಾರ್ಚ್ 24ರಲ್ಲೇ ನಾನು ಅವ್ರಿಗೆ ನೀವೇ ಆನ್ಲೈನ್ ಅಲ್ಲಿ ಹಾಕೊಂಡು ಯಾರಿಗೂ ₹1 ಲಂಚ ಕೊಡಬಾರದು ಅನ್ನೋದನ್ನ ತೀರ್ಮಾನ ಮಾಡಿ ಅವ್ರಿಗೆ ಇದನ್ನ ಬಿಲ್ಡಿಂಗ್ ಲೈಸೆನ್ಸ್ ಕೊಡುವಂತದ್ದು ನಂಬಿಕೆ ನಕ್ಷೆ. ಮುನಿಯಪ್ಪನವರೇ, ಅಂದ್ರೆ ನಿಮ್ಮ ಪ್ಲಾನ್ ಮೇಲೆ ನಿಮಗೆ ನಂಬಿಕೆ. ಸೊ ನೀವೇ ಅದನ್ನ ಆರ್ಕಿಟೆಕ್ಟ್ ಯಾವ ಆಫೀಸರ್ ಹತ್ರ ಕೊಡಕ್ ಹೋಗ್ಬೇಡಿ ಅಂತೇಳಿ ಅದಕ್ಕೆ OC ಕೊಡೋದು, ಇದನ್ನ ಕೊಡೋದು ಎಲ್ಲ ಕೂಡ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟ. ಇನ್ನು ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ತಂದಿದೆ. ಈ ಇವರು ಆಡಿಟರ್ಗಳೆಲ್ಲ ಸರ್ಟಿಫೈ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ. ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷ. ಈಗಾಗಲೇ 9,000 ಪ್ಲಾನ್ಗಳನ್ನ ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಇನ್ನ ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತಿದೆ. ಇದಲ್ಲದೆ ಅಧ್ಯಕ್ಷರೇ, ನಮ್ಮ MLAಗಳಿಗೆಲ್ಲ ಗೊತ್ತಿದೆ, ಈ ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ತಂದೆ. ಈ ಟ್ಯಾಕ್ಸ್ ಏನ್ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು, ಅದೇನೇನೋ ಲೆಕ್ಕ ಇತ್ತು, 2% ಇತ್ತು, ಕಡಿಮೆ ಇತ್ತು, ಸ್ವಲ್ಪ ಲಕ್ಕುನ ಇತ್ತು. ಇಲ್ಲೇ ಅಮೆಂಡ್ಮೆಂಟ್ ತಂದ್ರೆ ಪಾಪ ಅವರೆಲ್ಲ ಒಪ್ಕೊಂಡ್ರು. ಬಹಳ ಸಂತೋಷದಿಂದ ಆಯ್ತು, ಇದನ್ನ ಒಳ್ಳೇದಾಯ್ತು, ಇದನ್ನ ಮಾಡಿ ಅಂತ ಇಲ್ಲೂ ಕೊಟ್ರು, ಅಲ್ಲೂ ಕೊಟ್ರು. ಅದಾದ್ಮೇಲೆ ಮಾಡಿದಾಗ ಈಗಾಗಲೇ ಸುಮಾರು 2,60,000
ಓನರ್ಸ್ಗೆ ಬೆನಿಫಿಟ್ ಆಯ್ತು. 1200 ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ದುಡ್ಡು. ನಾನು 1200 ಕಟ್ಟಿದ್ರು ಜನ, ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನ್ನಾ ಮಾಡ್ದೋ, ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಗಿನಲ್ಟಿ ಎಲ್ಲ ಬಡ್ಡೆ ಮಾಡ್ದೋ. 1200 ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ ಬಂದಿದ್ದೀವಿ.